ಕಾವೇರಿ ನೀರು ಬಿಟ್ಟರೂ ಸುಪ್ರೀಂ ಮೆಟ್ಟಿಲೇರಿದ್ದಾರೆ ವಿಜಯ್. ಕಾವೇರಿ ವಿವಾದಕ್ಕೆ ಸುಪ್ರೀಂ ಕದ ತಟ್ಟಿದ್ದಾರೆ ತಮಿಳುನಾಡು ಸಿಎಂ. ಕರ್ನಾಟಕದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ವಿಜಯ್ ಅರ್ಜಿಯನ್ನ ಹಾಕಿದ್ದಾರೆ. ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ನಿರ್ದೇಶನ ಪಾಲಿಸುವಲ್ಲಿ ಕರ್ನಾಟಕ ವಿಫಲವಾಗಿದೆ ಅಂತ ಆರೋಪಿಸಿ ಸುಪ್ರೀಂಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ದೇವರದಯಿಂದ ಕಾವೇರಿ ಕೊಳ್ಳದಲ್ಲಿ, ಅದರಲ್ಲೂ ಕೂಡ ತಲಕಾವೇರಿ ಭಾಗಮಂಡಲ ಆ ಭಾಗದಲ್ಲಿ ಯಥೇಚ್ಛವಾಗಿ ಮಳೆಯಾಗಿರುವುದರಿಂದಾಗಿ ಕಬಿನಿ ಜಲಾಶಯ ಭರ್ತಿಯಾಗಿದೆ ಮತ್ತು ಕೆಆರ್ಎಸ್ ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ತೀವ್ರ ಮಟ್ಟದಲ್ಲಿ ಏರಿಕೆಯಾಗಿದೆ. ಹಾಗಾಗಿ ತಮಿಳುನಾಡಿಗೆ ನೀರಿನ ಕೊರತೆ, ನೀರು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀರಿಲ್ಲ ಅಂತ ನಾವೇನು ಹೇಳ್ತಿದ್ವಿ, ಈಗ ಮಳೆ ಆಗ್ತಾ ಇರೋದ್ರಿಂದಾಗಿ ನೀರನ್ನು ಹರಿಬಿಡ್ಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿದು ಹೋಗ್ತಿದೆ. ಹೀಗಿದ್ದೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಸುಪ್ರೀಂ ಮೆಟ್ಟಿಲೇರಿದ್ದಾರೆ. ಹಾಗಾಗಿ ತಮಿಳುನಾಡಿಗೆ ತಿರುಗೇಟು ಕೊಡೋದಕ್ಕೆ ಕರ್ನಾಟಕ ಕೂಡ ತಕ್ಕ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ನಿರ್ದೇಶನವನ್ನು ಪಾಲಿಸ್ತಾ ಇದೆ ಕರ್ನಾಟಕ. ಮಳೆ ಕೂಡ ಸಕಾಲಕ್ಕೆ ಆಗಿರೋದ್ರಿಂದಾಗಿ ಇದೀಗ ನೀರನ್ನು ಹರಿಬಿಡಲಾಗ್ತಾ ಇದೆ. ಹೀಗಿದ್ದು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ. ಇದೇ ಕಾರಣಕ್ಕೆ ತಕ್ಕ ತಿರುಗೇಟನ್ನು ತಮಿಳುನಾಡಿಗೆ ಕೊಡುವುದಕ್ಕೆ ಕರ್ನಾಟಕ ಕೂಡ ತಕ್ಕ ತಯಾರಿಯನ್ನು ಮಾಡಿಕೊಳ್ತಿದೆ.